ಕಮಲಾಕರ್ ಭಟ್ ಅವರಿಗೆ ಸಂಬಂಧಪಟ್ಟಂತಹ ಕೊಲೆ ಪ್ರಕರಣವೊಂದರಲ್ಲಿ ಸುರೇಶ್ ಕುಮಾರ್ ಅವರ ಹೆಸರನ್ನು ಅನಗತ್ಯವಾಗಿ ಎಳೆದು ತರಲಾಗಿದೆ. ಈ ಒಂದು ಚರ್ಚೆ ಇವತ್ತು ಬೆಳಿಗ್ಗೆಯಿಂದ ಶುರುವಾಗಿದೆ. ಪ್ರಕರಣ ಏನು, ಯಾಕೆ ಸುರೇಶ್ ಕುಮಾರ್ ಅವ್ರ ಹೆಸರು ಬಂತು ಅಂತ ಅವ್ರನ್ನ ಕೇಳೋಣ. ಸರ್, ಏನು ಸರ್ ಇದು ಪ್ರಕರಣ, ಏನು ನಿಮ್ಮ ಹೆಸರು ಯಾಕೆ ಸರ್ ಕೇಳಿಸ್ಕೊಳ್ತು ಇದರಲ್ಲಿ ಅಂತ? ಇದನ್ನ ನೋಡಿ ನಗೋದು, ಅಳೋದು, ವಿಷಾದ ವ್ಯಕ್ತಪಡಿಸೋದು, ಹರಿಪ್ರಸಾದ್ ಅವ್ರ ಬಗ್ಗೆ ಕನಿಕರ ಮಾಡೋದು, ಅವರ ಹುಚ್ಚಾಟಕ್ಕೆ ಮದ್ದು ಹುಡುಕೋದು ಗೊತ್ತಾಗ್ತಾ ಇಲ್ಲ. ನೋಡಿ, ಈ ಕಮಲಾಕರ್ ಭಟ್ ಯಾರು ಅಂತ ನನಗೆ ಗೊತ್ತಿಲ್ಲ. 2019ರಲ್ಲಿ ಇರಬೇಕು, 18-19 ಸುಮಾರಿಗೆ ನಾನು ಫ್ಯಾಕ್ಟ್ರಿ ಎದುರುಗಡೆ ಒಂದು ಶೆಲ್ ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ನಾನು ಹಾಕಿಸ್ತಾ ಇದ್ದೆ ನನ್ನ ಕಾರ್ಗೆ. ಆಗ ಪಕ್ಕದಲ್ಲಿ ಒಂದು ಕಾರ್ ಬಂದು ನಿಂತ್ಕೊಂತು, ಅವ್ರು ಹಿಡಿದ್ರು, ಅವರೇ ಮಾತಾಡ್ಸಿದ್ರು. ನಾನು ಯಾರು ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅಂದೆ. ನನಗೆ ಕಮಲಾಕರ್ ಭಟ್ ಅಂತ, ನಾನು ಜ್ಯೋತಿಷಿ, ನಾನು ಒಂದು ಚಾನಲಲ್ಲಿ ಈಗ ನನ್ನ ಜ್ಯೋತಿಷ್ಯದ ಪ್ರತಿ ವಾರ ಕಾರ್ಯಕ್ರಮ ಬರುತ್ತೆ, ಮುಗಿಸ್ಕೊಂಡು ಬರ್ತಾಯಿದ್ದೀನಿ ಅಂದರು. ನನ್ನ ಬಗ್ಗೆ ಹೇಳಿದ್ರು, ನನ್ನ ಬಗ್ಗೆ ಮಾತಾಡಿದ್ರು. ಅಲ್ಲಿಗೆ ಮುಗಿದು ನಾನು ಹಾರ್ಡ್ಲಿ 1 ನಿಮಿಷ ಮಾತಾಡಿರ್ಬೋದು. ಅದನ್ನು ಅವತ್ತು ನಾನು ಫೇಸ್ಬುಕ್ಕಲ್ಲಿ ಹಾಕಿದೆ. ಹೀಗೆ ಪೆಟ್ರೋಲ್ ಬಂಕಲ್ಲಿ ಬಂದರು, ಮಾತಾಡ್ಸೋರು ಜ್ಯೋತಿಷಿ ಅಂತ ಹಾಕಿದೆ. ಮುಗಿದೋಯ್ತು, ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಈಗೇನ ಕಮಲಾಕರ್ ಭಟ್ ಬಂದರೆ ಎದು ಕಂಡುಹಿಡಿತೀನೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತು ಕಮಲಾಕರ್ ಭಟ್ ಬಗ್ಗೆ ಬಂದಿರುವ ಏನೋ ಆರೋಪ ಬಂದಿದೆ, ಆ ಕೊಲೆ ಪ್ರಕರಣದಲ್ಲಿ ಆರೋಪ, ಅದೊಂದು ಗಂಭೀರವಾದ ವಿಚಾರ. ಅದ್ರ ಬಗ್ಗೆ ತನಿಖೆ ನಡೆಸೋದು ಸರ್ಕಾರ ಮಾಡ್ತದೆ. ಆದರೆ BK ಹರಿಪ್ರಸಾದ್ ಅವ್ರಿಗೆ ನಾನು ಯಾರು ಅಂತ ಗೊತ್ತು. ಯಾಕಂದ್ರೆ ನಾವಿಬ್ಬರು MS ಕಾಲೇಜಲ್ಲಿ ಓದಿದ್ದು, ನಾವಿಬ್ಬರು ರೇಣುಕಾಚಾರ್ಯ ಕಾಲೇಜಲ್ಲಿ ಲಾ ಓದಿದ್ವು. ನಾನು ಲಾ ಪಾಸ್ ಮಾಡಿದೆ, ಲಾಯರಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ನನಗೆ ಸಂವಿಧಾನದ ಬಗ್ಗೆ ಪಾಠ ಹೇಳೋಷ್ಟು ನಾನೇ ಆ ಕೊಲೆಯಲ್ಲಿ ಭಾಗವಹಿಸಿದ್ದೀನಿ ನನಗೆ ಇವತ್ತು ಟ್ವೀಟ್ ಮಾಡಿದ್ದಾರಲ್ಲ, ನನಗನ್ಸುತ್ತೆ ಭಾಳ ಸೀರಿಯಸ್ ಇಶ್ಯೂ ಇದು. ಹರಿಪ್ರಸಾದ್ ಅವ್ರಿಗೆ ನಿಮ್ಮಾನ್ಸಲ್ಲಿ ಚಿಕಿತ್ಸೆ ಕೊಡಿಸೋ ಅಗತ್ಯ ಇದೆ. ಸಾವಿರಾರು ಜನ ಬರ್ತಾರೆ, ನಾವು ಫೋಟೋ ತೆಗೆಸ್ಕೋತೀವಿ, ಅವರು ತೆಗೆಸ್ಕೋತಾರೆ, ಅವ್ರು ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ನನ್ನ ಹತ್ರ ಇನ್ನೊಂದು ಫೋಟೋ ಇದೆ, ನಾನು ಅದನ್ನ ಶೇರ್ ಮಾಡಿದ್ದೀನಿ. ಸಿದ್ದರಾಮಯ್ಯವ್ರ ಪಕ್ಕ ಕೂತಿದ್ದಾರೆ. ಇವಾಗ ಸಿದ್ದರಾಮಯ್ಯನವ್ರನ್ನ ಲಿಂಕ್ ಮಾಡ್ತೀರಾ? ಯಾಸೀನ್ ಮಲಿಕ್ ಜೊತೆ ಮನಮೋಹನ್ ಸಿಂಗ್ದು ಫೋಟೋ ಇದೆ. ಯಾಸೀನ್ ಮಲಿಕ್ ಥರನೇ ಅವ್ರ ಭಯೋತ್ಪಾದಕನ ಮನಮೋಹನ್ ಸಿಂಗು. ಇದು ಹುಚ್ಚಾಟದ ಪರಮಾವಧಿ. ಇದು ನನಗನ್ಸುತ್ತೆ ಹರಿಪ್ರಸಾದ್ ಅವ್ರಿಗೆ ದಶಕಗಳ ರಾಜಕೀಯ ಅನುಭವ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ರಾಜಕೀಯದಲ್ಲಿ ಮನಸ್ಸು ಪಕ್ವ ಆಗಬೇಕು. ಆದರೆ ಇದು ಯಾಕೋ ಕೊಳೆತು ಹೋಗ್ತಾ ಇದೆ. ಕೊಳೆತ ಮನಸ್ಸಿನ ಪ್ರತೀಕ ಇವತ್ತು ಅವರ ಟ್ವೀಟ್ ಇದು. ನಾವು ಕಾನೂನು ಸಚಿವರಾಗಿದ್ದಂಥವ್ರು, ಕಾನೂನಿನ ಬಗ್ಗೆ ಏನು ಎತ್ತ ಅನ್ನೋದು ನಿಮಗೇನು ಹೇಳ್ಕೊಡ್ಬೇಕಾಗಿಲ್ಲ. ಅವರು ಕೂಡ ಕಾಂಗ್ರೆಸ್ನ ಒಬ್ಬ ಸೀನಿಯರ್ ಲೀಡರ್ ಇದ್ದಾರೆ, ಪರಿಷತ್ನಲ್ಲಿ ಒಬ್ಬರು ಸೀನಿಯರ್ ಮೆಂಬರ್ ಇದ್ದಾರೆ. ಬಟ್ ಯಾವುದೋ ಒಂದು ಫೋಟೋವನ್ನು ಇಟ್ಕೊಂಡು ಈಗ ನಡೆದಿರುವಂಥ ಒಂದು ಪ್ರಕರಣಕ್ಕೆ ನಿಮ್ಮ ಹೆಸರನ್ನು ತೆಗೆದುಕೊಂಡು ಬಂದು ತಳುಕು ಹಾಕುವಂಥದ್ದು ಒಂದು ರೀತಿ ಸಿಲ್ಲಿ ಪ್ರಕರಣ, ಇದು ಸಿಲ್ಲಿ ವಿಚಾರ ಇದು ಅಂತ ಅನ್ನಿಸ್ತಾ ಇಲ್ವಾ ಅಂತ? ಅಲ್ಲ, ಅದು ಸಿಲ್ಲಿ ಮನಸ್ಸೋದು. ಸಿಲ್ಲಿ ಮನಸ್ಸುಗಳಿಗೆ ಸಿಲ್ಲಿ ವಿಚಾರಗಳೇ ಹೊಳೋದು. ಇದೊಂದು ಪ್ರಕರಣ ಕಮಲಾಕರ್ದಾಗಿದೆ, ಭಾಳ ಗಂಭೀರ ಪ್ರಕರಣ. ಅದಕ್ಕೆ ಸಂಘ ಪರಿವಾರಕ್ಕೆ ಲಿಂಕ್ ಮಾಡೋದು, ಅದಕ್ಕೆ BJP ಲೀಡರ್ಶಿಪ್ಗೆ ಲಿಂಕ್ ಮಾಡೋದು, BJP ಲೀಡರ್ಸ್ ಇರೋ ಫೋಟೋ ಹಾಕೋದು. ಈಗ ಚನ್ನಪಟ್ಟಣದ ಯೋಗೇಶ್ವರ್ ಕೂಡ ಅವ್ರ ಜೊತೆ ನಿಂತಿರೋ ಫೋಟೋ ಇದೆ. ಫೋಟೋ ಯಾರಾದರೂ ತೆಗೆಸ್ಕೋತಾರೆ. ಆ್ಯಂಡ್ ಹರಿಪ್ರಸಾದ್ ಯಾರ್ಯಾರ ಜೊತೆ ಫೋಟೋ ತೆಗೆಸ್ಕೊಟ್ಟಿದ್ರೆ ನಮ್ಮ ಹತ್ರ ಲಭ್ಯ ಇಲ್ಲ ಅಷ್ಟೇ. ಯಾರ್ದಾರು ತೆಗೆಸ್ಕೊತೋ ಗೊತ್ತಿಲ್ಲ. ಮತ್ತು ನಾನು ಹೇಳ್ತೀನಿ, ಇಡೀ ಕರ್ನಾಟಕದಲ್ಲಿ ಹರಿಪ್ರಸಾದ್ ಚರಿತ್ರೆನೂ ಚೆನ್ನಾಗಿ ಗೊತ್ತಿದೆ. ಸುರೇಶ್ ಕುಮಾರ್ ಚರಿತ್ರೆನೂ ಕೂಡ ತೆರೆದ ಪುಸ್ತಕ, ಅದು ಜನ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಅವರು ಇದೊಂದು ಭಾಳ ದೊಡ್ಡ ತಪ್ಪಾಡ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಯಾವ್ಯಾವ ರೀತಿ ಪದಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ಸು, ನನಗನ್ಸುತ್ತೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ನಾಯಕರ ಹತಾಶೆಗೆ ಇದೊಂದು ಕೈ ಹಿಡಿದ ಕೈಗನ್ನಡಿ. ಅವ್ರು ಏನು ಬೇಕಾದ್ರೂ ಯಾವುದಕ್ಕಾದ್ರೂ ಲೀಕ್ ಮಾಡ್ತಾರೆ. ಸೊ ಟ್ರಂಪು ಡೆಡ್ ಎಕಾನಮಿ ಅಂದರೆ ಇವರು ಡೆಡ್ ಎಕಾನಮಿ ಅಂತಾರೆ. ಅಮೇರಿಕಾಗೆ ಭಾರತಕ್ಕೆ ಅಗ್ರಿಮೆಂಟ್ ಆದರೆ ಅದು ಭಾರತಕ್ಕೆ ಬಗ್ಗೆ ಅವಮಾನ ಅಂತಾರೆ. ಇದೊಂಥರ ಹುಚ್ಚಿನ ಪರಿಸ್ಥಿತಿ ಇದು. ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಹರಿಪ್ರಸಾದ್ ಅಂತ ವ್ಯಕ್ತಿಗಳು ಅವರ ಒಂದು ಮನಸ್ಥಿತಿನ ಪರೀಕ್ಷೆ ಮಾಡೋ ಅಗತ್ಯ ಇದೆ. ನನಗೇನೂ ಇಲ್ಲ, ಅವ್ರ ಬಗ್ಗೆ ಕನಿಕರ ಇದೆ. ಅವ್ರಿಗೆ ಎರಡೇ ಆಯ್ಕೆ, ದೇವರು ಸದ್ಬುದ್ಧಿ ಕೊಡಬೇಕು, ಇಲ್ಲದೇ ನಿಮ್ಮಾನ್ಸವ್ರು ಚಿಕಿತ್ಸೆ ಕೊಡಬೇಕು. ಸರ್, ಭಾಳ ಸಿಂಪಲ್ಲಾಗಿ ಹೇಳ್ಬೋದು ಸರ್. ರಾಜಕಾರಣಿಗಳು ಅಂತಂದರೆ ಬಹಳಷ್ಟು ಜನ ಫೋಟೋ ತೆಗೆಸ್ಕೊಳ್ತಾರೆ, ಸೆಲ್ಫಿಗಳು ತಗೊಳ್ತಾರೆ, ಇವೆಲ್ಲವೂ ಸರಿ. ಬಟ್ ಸುರೇಶ್ ಕುಮಾರ್ ನಿಮ್ಮ ಜೊತೆಯಲ್ಲಿ ತೆಗೆಸ್ಕೊಂಡಂಥ ಒಂದು ಫೋಟೋನ ಇಟ್ಕೊಂಡು ನಿಮ್ಮನ್ನೇ ಟಾರ್ಗೆಟ್ ಮಾಡುವ ಕಾರಣ ಏನು? ಅಲ್ಲ, ಅವ್ರಿಗೆ ಸುರೇಶ್ ಕುಮಾರ್ ಇವಾಗ ಲೇಟರ್ ಅದ್ಯಾವುದೋ ಸಿಕ್ಬಿಟ್ಟಿದೆ ಅಷ್ಟೇ. ಏನಕೇನ ಪ್ರಕಾರೇಣ ಸಂಘ BJP ಇದನ್ನು ಬೈಯೋದು ಅವ್ರದ್ದೊಂದು ಜೀವನ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಇದು ಜೀವನದ ಒಂದು ಭಾಗ. ಇದು ಹಿಂದೆ ಮೋದಿಯವ್ರನ್ನ
ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೇ ಇವರು ಪ್ರಚಾರಕ್ಕೆ ಹೋದಾಗ ಯಾವ ಕೆಟ್ಟ ಪದಗಳಲ್ಲಿ ಬೈದಿದ್ರು ಅಂತ ನಮಗೆ ಗೊತ್ತಿದೆ. ಅವಲೇ ಟೀಕೆ ಮಾಡಿದ್ರು. ಇವರು ಪ್ರಾಯಶಃ ನನ್ನನ್ನು ಎಳೆಯ ಮುಖಾಂತರ ಅವರ ಒಂದು ಗೌರವವನ್ನು ಹೆಚ್ಚಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಹರಿಪ್ರಸಾದ್ ಅವರು ನನಗನ್ಸುತ್ತೆ ಇನ್ನಷ್ಟು ಅಧಪತನಕ್ಕೆ ಹೋಗ್ತಾ ಇರುವ ಒಂದು ಸಾಕ್ಷಿ. ಇಷ್ಟು ಕೂಡ ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.